Hello, my dear young and energetic Physiotron Army. ನಿಮ್ಮೆಲ್ಲರಿಗೂ ವಿ ಇಗ್ನೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಐ ಆಮ್ ಯೋರ್ ಮಾಸ್ಟರ್ ಟೀಚರ್ ನೈನ್ ಸ್ನೇಹ. ಸೊ ಇವತ್ತು ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಸೆಷನ್ 8ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆನಾ? ಈ ಸೆಷನಲ್ಲಿ ಏನೇನು ಕಲಿತೀವಿ, ಏನು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ನೋಡೋಣ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ದಿಸ್ ಸೆಷನ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಓಕೆನಾ? ನೋಡೋಣ, ಆಮೇಲೆ ಹೇಳಿ ಕಮೆಂಟಲ್ಲಿ ಹೇಗಿತ್ತು ಅಂತ. ಓಕೆ, ಲೆಟ್ ಸ್ಟಾರ್ಟ್. ಬೆಳಗ್ಗೆ ಹೋದ ಸೆಷನಲ್ಲಿ ನಾವು ಏನು ಕಲ್ತಿದ್ವಿ? ವಿ ಸ್ಟಡಿಡ್ ಅಬೌಟ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ನೋಡಿದ್ವಲ್ಲ ರೆಸಿಸ್ಟೆನ್ಸ್, ಯಾಕಂದ್ರೆ ರಿಯಲ್ ಲೈಫ್ ಅಪ್ಲಿಕೇಶನ್ ವೆನ್ ವಿ ಗೋ ಟು ಇಟ್ ಏನಿರುತ್ತೆ, ಒಂದು ರೆಸಿಸ್ಟೆನ್ಸು ಒಂದು ವೋಲ್ಟೇಜ್ ಇರಲ್ಲ. ದೇರ್ ಆರ್ ಮಲ್ಟಿಪಲ್ ರೆಸಿಸ್ಟೆನ್ಸ್, ಮಲ್ಟಿಪಲ್ ವೋಲ್ಟೇಜಸ್. ಹೌದಾ? ಸೊ ಅದಕ್ಕೋಸ್ಕರ ನಾವು ನೋಡಿದ್ವಿ, ಈಗ 1 by 1 ಹೀಗೆ ಇಟ್ಟರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ರಿಸಲ್ಟೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ವೋಲ್ಟೇಜ್ ಹೇಗಿರುತ್ತೆ, ಕರೆಂಟ್ ಹೇಗಿರುತ್ತೆ ಎಲ್ಲ ನೋಡಿದ್ವಲ್ಲ. ಅದೇ ಥರ ಈ ಸೆಷನ್ ಅಲ್ಲಿ ನಾವೇನು ನೋಡ್ತೀವಿ, ವಿ ವಿಲ್ ಸಿ ದಟ್ ಪ್ಯಾರಲಲಿ ಅಟ್ಯಾಚ್ ಆಗಿದ್ರೆ, ಓಕೆನಾ, ಒಂದು ಇನ್ಸ್ಟ್ರೂಮೆಂಟು ಇನ್ನೊಂದು ಇನ್ಸ್ಟ್ರೂಮೆಂಟ್ಗೆ ಪ್ಯಾರಲಲಿ ಅಂದರೆ ಏನು, ದಟ್ ಐ ವಿಲ್ ಟೆಲ್ ಇನ್ ದಿಸ್ ಸೆಷನ್. ಓಕೆ, ಅದನ್ನ ಈಕ್ವಿವೆಲೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಫೈನ್. ಓಕೆ, so let's recap what we have studied earlier. Just pause this video, write down these answers in the comment section. Okay na? Answer correct agi answer ಕೊಟ್ಟಿರೋರಿಗೆಲ್ಲರಿಗೂ I'll give the feedback. Okay? ನೇಮ್ ನ ಡಿಸ್ಪ್ಲೇ ಮಾಡ್ತೀನಿ. ತಪ್ಪಾಗಿದ್ರು ಪ್ರಾಬ್ಲಮ್ ಇಲ್ಲ, I will help you. Okay? Fine. So question ಏನು? If we increase the number of resistance in series circuit ಅಲ್ಲಿ ನಾನು ನಂಬರ್ ಆಫ್ ರೆಸಿಸ್ಟೆನ್ಸ್ ನ ಇನ್ಕ್ರೀಸ್ ಮಾಡಿದ್ರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ? Write down that answer. Current is dash in the series combination. Current ಏನಾಗಿರುತ್ತೆ? Voltage is dash in series combination. Pause this video, write down the answer in the comment section. ಯಾರ್ ಫಸ್ಟ್ 5 ಮೆಂಬರ್ಸ್ ನೇಮ್ ನಾನು ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಚೆನ್ನಾಗಿರುತ್ತಲ್ಲ? ಎಸ್. ನೌ ಆಫ್ಟರ್ ಪಾಸಿಂಗ್, ಇಫ್ ಯು ಹ್ಯಾವ್ ಕಮ್, ಯಾರಿಗಾದ್ರೂ ಗೊತ್ತಾಗ್ತಿಲ್ಲ ಅಂದರೆ ಲೆಟ್ ಮೀ ಟೆಲ್ ದ ಆನ್ಸರ್. ಯು ಕ್ಯಾನ್ ಚೆಕ್ ಆಲ್ಸೋ. ಓಕೆನಾ? ನೀವು ಕರೆಕ್ಟ್ ಬರ್ದಿದ್ದೀರಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ಕೋಬಹುದು. by increasing number of resistance ನ increase ಮಾಡೋದ್ರಿಂದ, ಅದರ ನಂಬರ್ ನ increase ಮಾಡೋದ್ರಿಂದ equivalent resistance also increases. ಹೌದಾ? ಇಫ್ 2 + 3 ಓಮ್ ರೆಸಿಸ್ಟೆನ್ಸ್ ಇತ್ತು, ನಾನು ಮತ್ತೆ ಇದಕ್ಕೆ 4 ರೆಸಿಸ್ಟೆನ್ಸ್ ಆಡ್ ಮಾಡಿದೆ ಅಂದರೆ ಮಲ್ಟಿಪಲ್ ಆಡ್ ಮಾಡ್ದಂಗೆಲ್ಲ ರಿಸಲ್ಟೆಂಟ್ ಇನ್ಕ್ರೀಸಸ್. ಹೌದಾ? ಸೊ ಆಡಿಂಗ್ ದ ನಂಬರ್ ಆಫ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ದ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಕರೆಕ್ಟಾ? ಎಷ್ಟು ಜನ ಕರೆಕ್ಟ್ ಬರ್ದಿದ್ದೀರಾ? ಫಸ್ಟ್ ಒನ್. ಎಸ್, ದೋಸ್ ಹೂ ಹ್ಯಾವ್ ರಿಟನ್ ದ ಆನ್ಸರ್ ಕರೆಕ್ಟ್, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಗಾಟ್ ದಿಸ್ ಮಾರ್ಕ್ಸ್. ಲೆಟ್ ಮಿ ಗಿವ್ ಯು 1 mark ಫಾರ್ ದಿಸ್. ಓಕೆ, ಕರೆಂಟ್ ಏನಿರುತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ? ಓಕೆ, ಇನ್ ದ ಸೀರೀಸ್ ಕಾಂಬಿನೇಷನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕರೆಂಟ್? ಇಟ್ ಈಸ್ ಸೇಮ್. ಎಲ್ಲ ಕಡೆ IA ಇರುತ್ತೆ ಅಂತ ಹೇಳಿದ್ದೆ ತಾನೆ? ಸೊ ಇಟ್ ಈಸ್ ಆನ್ಸರ್ ಈಸ್ ಸೇಮ್. ಬಟ್ ವೋಲ್ಟೇಜ್ ಏನಾಗುತ್ತೆ? ಇಲ್ಲಿರೋ ವೋಲ್ಟೇಜು ಏನಾಗುತ್ತೆ? ಇಟ್ ಈಸ್ ಡಿಫ್ರೆಂಟ್. ಹೌದಾ? ಸೊ ಇನ್ ಸೀರೀಸ್ ಕಾಂಬಿನೇಷನ್ ವೋಲ್ಟೇಜ್ ಈಸ್ ಡಿಫ್ರೆಂಟ್, ಕರೆಂಟ್ ಈಸ್ ಸೇಮ್, ಅಂಡ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಬೈ ಆಡಿಂಗ್ ದ ನಂಬರ್ ಆಫ್ ರೆಸಿಸ್ಟೆನ್ಸ್. ಹೌದಾ? ಇದನ್ನ ನಾವು ಲಾಸ್ಟ್ ಸೆಷನ್ ಅಲ್ಲಿ ಕಲ್ತಿದ್ದೀವಿ. ಓಕೆ, ಇನ್ ಟುಡೇಸ್ ಸೆಷನ್ ಏನು ಕಲಿತೀವಿ? ವಿ ವಿಲ್ ಸಿ ದ ರಿಯಲ್ ಲೈಫ್ ಅಪ್ಲಿಕೇಶನ್ ಆಫ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೀರೀಸ್ ಅಲ್ಲಿ ಹೇಗೆ ರಿಯಲ್ ಲೈಫ್ ಅಪ್ಲಿಕೇಶನ್ ಇತ್ತು, ಪ್ಯಾರಲಲ್ ಅಲ್ಲೂ ಹಾಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇದಾವೆ. ಫೈನ್, ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್ ಕೂಡ ಇಂಪಾರ್ಟೆಂಟ್. ಯು ವಿಲ್ ಗೆಟ್ ದಿಸ್ ಫಾರ್ 4 marks. ಐದರ್ ದೇ ಮೇ ಆಸ್ಕ್ ಫಾರ್ ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ಆರ್ ಬೋತ್ ಕಂಬೈನ್ಡ್. ಎರಡು ಕಂಬೈನ್ ಆಗಿರೋ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡೋಣ. ಈ ಸೆಷನ್ ಅಲ್ಲಿ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ಪ್ಯಾರಲಲ್ ಕಾಂಬಿನೇಷನ್. ಡನ್. ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್. ಇದು ಎರಡು ಮಧ್ಯ ಡಿಫ್ರೆನ್ಸ್ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಫೈನ್. ಓಕೆ, ಲೆಟ್ಸ್ ಜಂಪ್ ಇನ್ ಟು ಟಾಪಿಕ್. ಬಿಫೋರ್ ಗೋಯಿಂಗ್ ಅಹೆಡ್, ಮುಂದೆ ಹೋಗೋಕ್ಕಿಂತ ಮುಂಚೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಡನ್ ಮಾಡಿದ್ರೆ ಎಲ್ಲರೂ? ಎಸ್. ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಓಕೆ, ನಾವು ಇಲ್ಲಿ ಒಂದು ಫ್ಯಾನ್ ಇದೆ. ಹೌದಾ? ಈ ಫ್ಯಾನ್ ನಾನು ರನ್ ಮಾಡಬೇಕು ಅಂದರೆ ನನಗಿಲ್ಲಿ 0.5 ಓಮಿನ ಒಂದು ರೆಸಿಸ್ಟೆನ್ಸ್ನ ಹಾಕಬೇಕಿಲ್ಲಿ ನಾನು. ಓಕೆ, ಎಷ್ಟು? 0.5 ಓಮಿನ ರೆಸಿಸ್ಟೆನ್ಸ್ನ ನಾನು ಅಲ್ಲಿ ಹಾಕಬೇಕು. ನನ್ನ ಹತ್ರ 0.5 ಓಮ್ ರೆಸಿಸ್ಟೆನ್ಸ್ ಇಲ್ಲ, ನನ್ನ ಹತ್ರ 1 ಓಮ್ ಇರೋ ರೆಸಿಸ್ಟರ್ಸ್ ಇದೆ.
What are resistors? That has resistance. Okay na? Resistor is nothing but a device. Resistance is the property. ಓಕೆನಾ? ಗೊತ್ತಾಗ್ತಿದೆಯಲ್ಲ ರೆಸಿಸ್ಟರ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ. ಎಸ್. ಈಗ ನನ್ನ ಹತ್ರ ನೋಡಿದ್ರೆ 1 ಓಮ್ ಇದೆ. 1 ಓಮಿನ್ 3 ರೆಸಿಸ್ಟರ್ಸ್ ಇದಾವೆ. ಬಟ್ ಇಲ್ಲಿ ಬೇಕಾಗಿರೋದು 0.5. ನಾನೇನಾದ್ರೂ ಸೀರೀಸ್ ಕಾಂಬಿನೇಷನ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ ರೆಸಿಸ್ಟೆನ್ಸ್? ಇಫ್ ಐ ಮೇಕ್ ದಿಸ್ ಆಸ್ ಅ ಸೀರೀಸ್ ಕಾಂಬಿನೇಷನ್, ವಾಟ್ ಈಸ್ ದ ರೆಸಿಸ್ಟೆನ್ಸ್? ಓಕೆ, ಎಷ್ಟಾಗುತ್ತೆ ರೆಸಿಸ್ಟೆನ್ಸ್? 1 ಓಮ್ ಪ್ಲಸ್ 1 ಓಮ್ ಟೋಟಲ್ ಎಷ್ಟಾಗುತ್ತೆ? 2 ಓಮ್ಸ್. ಹೌದಾ? 2 ಓಮ್ಸ್ ಆಗುತ್ತೆ. ಬಟ್ ನನಗೆ 2 ಓಮ್ಸ್ ಬೇಕಾಗಿಲ್ಲ, 0.5 ಓಮ್. ಅದಕ್ಕೆ ಏನು ಮಾಡ್ತೀನಿ ನಾನು? ಐಲ್ ಗೋ ಫಾರ್ ಪ್ಯಾರಲಲ್ ಕಾಂಬಿನೇಷನ್. ಯಾಕೆ? ಲೆಟ್ ಅಸ್ ನೋ ದ್ಯಾಟ್. ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಂಬಿಡಿ. ಸೀರೀಸ್ ಕಾಂಬಿನೇಷನಲ್ಲಿ ಒಂದಾದ್ಮೇಲೆ ಇನ್ನೊಂದು ಎಂಡ್ನ ಹೀಗೆ ಲೀನಿಯರ್ ಆಗಿ ಜಾಯಿನ್ ಮಾಡ್ಕೊಂಡು ಹೋಗ್ತಿದ್ವಿ. ಹೌದಾ? ಅದು ಸೀರೀಸ್ ಕಾಂಬಿನೇಷನಾ? ಎಸ್. ಅದೇ ಈಗ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಒಂದು ರೆಸಿಸ್ಟರ್ನ ನಾವು ಕನ್ಸಿಡರ್ ಮಾಡಿದರೆ ಇಲ್ಲಿ ಎಂಡು ಇಲ್ಲಿ ಒಂದು ಎಂಡು. ಹೌದಾ? ಈ ಎರಡು ಎಂಡ್ ಮೇಲೆ ಇನ್ನೊಂದು ರೆಸಿಸ್ಟೆನ್ಸ್ ಬರುತ್ತೆ. ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ ಅಂದರೆ ಒಂದು ಎಂಡು ಇನ್ನೊಂದು ಎಂಡಿಗೆ ಕನೆಕ್ಟ್ ಆಗಿರುತ್ತೆ. ಬಟ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಬೋತ್ ದ ಎಂಡ್ಸ್ ವಿಲ್ ಬಿ ಕನೆಕ್ಟೆಡ್. ಫೈನ್. ಗೊತ್ತಾಗ್ತಿದೆ ಅಲ್ಲ ಹೇಗಿರುತ್ತೆ ಕನೆಕ್ಷನ್ ಅಂತ? ಎಸ್. ಈ ಕನೆಕ್ಷನ್ನ ನಾವು ತಿಳ್ಕೊಂಡ್ವಿ. ಪ್ಯಾರಲಲ್ ಅಂದರೆ ಒಂದ್ರ ಮೇಲೆ ಒಂದು ಎಂಡ್ಸ್ ಕನೆಕ್ಟ್ ಆಗಿರುತ್ತೆ ಅಂತ. ಬಟ್ ಹೌ ದಿಸ್ ಕ್ಯಾಲ್ಕುಲೇಷನ್ ಇಸ್ ಡನ್? ಈಗ ಎರಡು ರೆಸಿಸ್ಟೆನ್ಸ್ ಪ್ಯಾರಲಲ್ಲಿ ಇದೆ ಅಂದರೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ತಿಳ್ಕೊಬೇಕಲ್ವಾ? ಸೊ ಫಾರ್ ದ್ಯಾಟ್ ವಿ ವಿಲ್ ಸಿ ವಿತ್ ದಿಸ್ ಎಕ್ಸಾಂಪಲ್. ಈಗ ಎರಡು ರೆಸಿಸ್ಟೆನ್ಸ್ ಇದೆ. ಓಕೆನಾ? R1 R2. ದೇರ್ ಆರ್ 2 ರೆಸಿಸ್ಟೆನ್ಸ್ R1 ಆ್ಯಂಡ್ R2. ನೌ ಲೆಟ್ ಮಿ ಮಾರ್ಕ್ ದಿಸ್ ಪಾಯಿಂಟ್ ಆಸ್ ಎ. ಈ ಪಾಯಿಂಟ್ ಏನು? ಎ ಅಂತ ಕರಿತೀನಿ. ಈ ಪಾಯಿಂಟಿಗೆ ಬಿ ಅಂತ ಕರಿತೀನಿ. ಫೈನ್. ಸೊ ಪಾಯಿಂಟ್ ಎ ಹ್ಯಾಸ್ ಅನ್ ವೋಲ್ಟೇಜ್, ಅ ಪೊಟೆನ್ಷಿಯಲ್ ಆಫ್ ವಿ ಎ. ಪಾಯಿಂಟ್ ಎ ಹತ್ರ ಎಷ್ಟು ವೋಲ್ಟೇಜ್ ಇದೆ? ವಿ ಎ ಇದೆ. ಪಾಯಿಂಟ್ ಬಿ ಹತ್ರ ವಿ ಬಿ ಇದೆ. ಫೈನ್. ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಹಿಯರ್? ಇನ್ ದಿಸ್ ಲೈನ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? Potential difference is nothing but difference in the potential at 2 points. ಹೌದಾ? VB minus VA ಬರಿಬೋದು, ಅಥವಾ what I can write? VA minus VB ಅಲ್ವಾ? So let me write it. VA minus VB ಬರೀನಾ? Okay. Let me write it. Fine. VA minus VB. ಹೌದಾ? Is it right? Now, what is the voltage across R1 resistance? R1 resistance ಹತ್ರ ವೋಲ್ಟೇಜ್ ಎಷ್ಟಿರುತ್ತೆ? ಸೇಮ್ ಎರಡು ಪಾಯಿಂಟ್ ಮಧ್ಯ ಎಷ್ಟಿರುತ್ತೋ ರೆಸಿಸ್ಟೆನ್ಸು ಅಷ್ಟೇ ರೆಸಿಸ್ಟೆನ್ಸು. ದಟ್ ಈಸ್ ವಿ ಇಸ್ ದ ರೆಸಿಸ್ಟೆನ್ಸ್ ಬಿಟ್ವೀನ್ R1 ಆ್ಯಂಡ್ ವಿ ಇಸ್ ದ ರೆಸಿಸ್ಟೆನ್ಸ್ ಆಫ್ R2. ಯಾಕೆ? ಸೇಮ್ ಪಾಯಿಂಟ್ಸ್. ಫೈನ್. ಬಟ್ ಸೀರೀಸ್ ಕಾಂಬಿನೇಷನಲ್ಲಿ ಏನಾಗ್ತಿತ್ತು? ದ ಪಾಯಿಂಟ್ಸ್ ವೇರ್ ಡಿಫ್ರೆಂಟ್. ಒಂದು ಕಡೆ ಎ ಬಿ ಬಂದರೆ ಇನ್ನೊಂದು ಕಡೆ ಬಿ ಸಿ ಬರ್ತಿತ್ತು. ಹೌದಾ? ಅದಕ್ಕೆ ಅಲ್ಲಿ ವೋಲ್ಟೇಜ್ ಚೇಂಜ್ ಆಗ್ತಿತ್ತು. ಬಟ್ ವಾಟ್ ಐ ಕ್ಯಾನ್ ಸೇ, ಇನ್ ಪ್ಯಾರಲಲ್ ಕಾಂಬಿನೇಷನ್ ವೋಲ್ಟೇಜ್ ಈಸ್ ಸೇಮ್ ಅಂತ ಹೇಳ್ಬೋದಲ್ಲ? ಎಸ್, ಐ ಕ್ಯಾನ್ ಸೇ ದಟ್ ವೋಲ್ಟೇಜ್ ಈಸ್ ಸೇಮ್, ರೈಟ್? ಸೊ ಯು ಕ್ಯಾನ್ ಸಿ ದ್ಯಾಟ್. ಇಲ್ಲಿ ಏನು ಮಾಡ್ತಿದ್ದಾರೆ? V1 ನ VA ಮೈನಸ್ VB ಮಾಡ್ತಿದ್ದಾರೆ. V2 ಕೂಡ ಏನು ಬರ್ತಿದೆ? VA ಮೈನಸ್ VB. ಸೊ ಫೈನಲಿ ಐ ಕ್ಯಾನ್ ಕನ್ಕ್ಲೂಡ್ ದಟ್ V is equal to V1 is equal to V2. That implies V is same in parallel combination. Clear? ಗೊತ್ತಾಗ್ತಿದೆ ಅಲ್ಲ? ಗೊತ್ತಾಗ್ತಿಲ್ಲ ಏನು ಡೌಟ್ ಇದ್ರು ಕೇಳ್ಬೋದು. ಓಕೆನಾ? ಏನೇ ಡೌಟ್ ಇದ್ರು ಕೇಳ್ಬೋದು. ಫೈನ್. ಓಕೆ. ನೌ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ ಹೇಗೆ ಪ್ಯಾರಲಲ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ. ಸೊ ಈ ಪಂಪ್ ಒಂದು ಫೋರ್ಸ್ನ ಅಪ್ಲೈ ಮಾಡುತ್ತೆ. ಸೊ ಈ ಫೋರ್ಸು ಇಲ್ಲಿ ಕೂಡ ಸೇಮ್ ಇರುತ್ತೆ. ಓಕೆನಾ? ಆ ಪುಲ್ ಆರ್ ಪುಷ್ ಆ ಫೋರ್ಸ್ ಇರುತ್ತಲ್ಲ ಅದು ಪ್ಯಾರಲಲ್ ಅಲ್ಲಿ ಎರಡು ಕಡೆ ಸೇಮ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ವಿ ಇಸ್ ಸೇಮ್. ಓಕೆ, ಗೊತ್ತಾಗ್ತಿದೆ ಅಲ್ಲ? ಬಟ್ ದ ವಾಟರ್ ಫ್ಲೋಯಿಂಗ್ ಹಿಯರ್, ನೀರು ಹೋಗ್ತಿರೋದು ದಟ್ ಗೆಟ್ಸ್ ಡಿವೈಡ್ ಇನ್ ಟು 2. ಫಸ್ಟ್ ಏನಾಗ್ತಿತ್ತು? ಒಂದೇ ಇರ್ತಿತ್ತು, ಸೇಮ್ ಹೋಗ್ತಿತ್ತು. ಬಟ್ ನಾವು ವಾಟ್ ಈಸ್ ಇಟ್ ಈಸ್ ಡಿವೈಡಿಂಗ್. ಇಲ್ಲಿ ತನಕ ಸೇಮ್ ವಾಟರ್ ಬರುತ್ತೆ. ಓಕೆನಾ? ಇಲ್ಲಿ ತನಕ ಸೇಮ್ ವಾಟರ್ ಬರುತ್ತೆ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ? ಇಟ್ ಡಿವೈಡ್ಸ್ ಇನ್ ಟು 2. ಸೊ ದ ಕರೆಂಟ್ ಈಸ್ ನಾಟ್ ಸೇಮ್. ಹೇಳ್ಬೋದಲ್ಲ? ಇಲ್ಲಿ ಕೂಡ ಏನಾಗುತ್ತೆ? ಇಲ್ಲಿ ತನಕ ಪಾಯಿಂಟ್ ಎ ತನಕ ಬರುತ್ತೆ.
ಬಟ್ ಇಲ್ಲಿ ಬಂದಾಗ I1 ಮತ್ತೆ I2 ಆಗಿ ಡಿವೈಡ್ ಆಗುತ್ತೆ. ಹೌದಾ? ಡಿವೈಡ್ ವಾಟರ್ ಹೇಗೆ ಡಿವೈಡ್ ಆಗುತ್ತೋ ಎಲೆಕ್ಟ್ರಾನ್ಸ್ ಹಾಗೆ ಡಿವೈಡ್ ಆಗುತ್ತೆ, ಅಂದ್ರೆ ಕರೆಂಟು ಡಿವೈಡ್ ಆಗ್ತಿದೆ. ಫೈನ್, ಗೊತ್ತಾಯ್ತಲ್ಲ? R1 ಹತ್ರ I1 ಕರೆಂಟ್ ಇದೆ, R2 ಹತ್ರ I2 ಕರೆಂಟ್ ಇದೆ. ಓಕೆ, V is same. V1, V2 and V3 are equal. Fine, let's see next. Okay, ಈಗ ನೀವು ಹೇಳಿ, will the water flowing through the pipes are same or different? ಇಲ್ಲಿ ಹೋಗ್ತಿರೋ ನೀರು, ಇಲ್ಲಿ ಹೋಗ್ತಿರೋ ನೀರು, of course it's different ಅಲ್ವಾ? ಹೇಳಿದ್ನಲ್ಲ ನಾನು, it is different. So remember this point. Okay, yes, water flowing through 2 points is different. Yes, next, ಈಗ let I1 I2 be the current flowing. ಈಗ ಅವರು ತಗೊಂಡ್ರು, I1 ಇಲ್ಲಿ ಹೋಗ್ತಿದೆ, I2 current is flowing this direction. So what is the total current of the circuit? It is I ತಾನೆ ಟೋಟಲ್ ಕರೆಂಟು. I1 I2 ರೆಸಿಸ್ಟರ್ ಹತ್ರ ಫ್ಲೋ ಆಗ್ತಿದೆ. ಹಂಗಂದ್ರೆ ಈಕ್ವಿವೆಲೆಂಟ್ ಕರೆಂಟ್ ಏನು? I is equal to I1 plus I2. Is that correct? I1 ಕರೆಂಟ್ ಇದೆ, I2 ಕರೆಂಟ್ ಇದೆ, ಟೋಟಲ್ ಕರೆಂಟ್ I ಅಂದ್ರೆ, ಸೊ ಇಲ್ಲಿ ಲೆಟ್ಸ್ ಸೇ 10 is flowing here. ಓಕೆನಾ? ಇಲ್ಲಿ 8 ಹೋಗ್ತಿದೆ, 8 ampere of current is flowing here, and here 2 ampere. So can I write 10 is equal to 8 plus 2? Of course I can write. Same ಅದೇ ತರ ಈ equation I is equal to I1 plus I2. ಗೊತ್ತಾಯ್ತಲ್ಲ? Yes, ಗೊತ್ತಾಯ್ತಲ್ಲ? Next, ಈಗ ಓಮ್ಸ್ ಲಾ ಯೂಸ್ ಮಾಡ್ಕೊಂತೀವಿ. What is Ohm's law? V is equal to IR. ಹೌದಾ? That is I is equal to V by R. Okay, ನಾವು ಹೇಳಿದ್ವಿ I is equal to I1 plus I2 ಅಂತ. I1 ಪ್ಲೇಸ್ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ? V1 by R1. Yes, I1 ಪ್ಲೇಸ್ ಅಲ್ಲಿ ಏನು? V1 by R1. ಅದೇ I2, if I change this to I2, this will be V2 by R2. Okay, okay, correct ಅಲ್ವಾ? Yes, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. Fine. Now what is this I? It is the total current. So can I write I is equal to V by R equivalent? ಬರಿಬೋದಲ್ಲ? ಯಾಕಂದ್ರೆ ಇದು equivalent current. So I can write V by R equivalent. So after substituting that, yes, this equation, ಈ equation ನ ಇಲ್ಲಿ substitute ಮಾಡಿದಾಗ V is same in this equation, right? V same ಆದಾಗ we will cancel this. So what we got is the final formula to calculate equivalent resistance in parallel combination. What is that formula? 1 by R equivalent is equal to 1 by R1 plus 1 by R2 and so on. Number of resistance ಮೇಲೆ ಡಿಪೆಂಡ್ ಆಗುತ್ತೆ. ಹೌದಾ? This is for 2 resistors. ಓಕೆನಾ? Yes. ಇಲ್ಲಿ ತುಂಬ ಗಮನ ಕೊಟ್ಟು ಕೇಳೋ ವಿಷಯ ಏನು ಅಂದರೆ, ತುಂಬ ಜನ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡಿಬಿಡ್ತಾರೆ, R equivalent is equal to 1 by R1, 1 by R2. No, this is wrong. ಓಕೆನಾ? ಅದು ಮಿಸ್ಟೇಕ್ ಯಾರು ಮಾಡೋಕ್ಕೆ ಹೋಗಬೇಡಿ. ಸೀರೀಸಲ್ಲಿ R equivalent is equal to R1 plus R2. ಓಕೆ, ಪ್ಯಾರಲಲ್ಲಿ 1 by R equivalent is equal to 1 by R1 plus 1 by R2. ಓಕೆನಾ? ಈ ಥರ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಮಾರ್ಕ್ಸ್ ಕಳ್ಕೊಳ್ತೀರಾ. ಓಕೆನಾ? 4 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರುತ್ತೆ. ಸೊ ಬಿ ವೆರಿ ಕೇರ್ಫುಲ್ ಹಿಯರ್. ಓಕೆ, ಒಂದು ಫಾರ್ಮುಲಾ ಲೀಸ್ಟ್ ಮಾಡ್ಕೊಂಬಿಡಿ. ಪ್ರಾಬ್ಲಮ್ಸ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ ಬಂದೇ ಬರುತ್ತೆ. ಸೊ ಕೀಪ್ ಮೇಕ್ ಅ ಫಾರ್ಮುಲಾ ಲೀಸ್ಟ್, ಸ್ಟಿಕ್ ಇಟ್ ಸಮ್ವೇರ್, ಕೀಪ್ ರಿವೈಸಿಂಗ್. ಓಕೆ, ರಿವೈಸ್ ಮಾಡ್ತಾ ಇರಬೇಕು, ಅವಾಗ ಮಿಸ್ಟೇಕ್ಸ್ ಆಗಲ್ಲ. ಫೈನ್. ಓಕೆ, ಸೊ ಇಲ್ಲಿ ಏನು ಮಾಡ್ತಿದ್ದೀವಿ? 3 ರೆಸಿಸ್ಟೆನ್ಸಿಗೆ ಫೈಂಡ್ ಮಾಡ್ತಾ ಇದ್ದೀನಿ. I1, I2, I3. ಫೈನ್. In the place of I1, I am substituting V by R1. ಹೌದು ತಾನೆ? V by R2, V by R3. What we can do? We can take common. Yes, common ತೆಗೆದು ಡಿಲೀಟ್ ಎಲ್ಲ ಕ್ಯಾನ್ಸಲ್ ಮಾಡಿದರೆ R equivalent ಅಲ್ಲ, 1 by R equivalent ಎಷ್ಟು ಬರುತ್ತೆ? 1 by R1 plus 1 by R2 plus 1 by R3. Yes, this is right. ಹೌದು, ಇದು ಕರೆಕ್ಟ್ ಆಗಿದೆ. ಓಕೆ, this is right for 3 resistors. Clear? Clear? What if I ask, ಇಲ್ಲಿ n number of resistance ಇದೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? Okay, this continues like this till n number of resistance.
then can I write 1 by R equivalent is equal to 1 by R1 plus 1 by R2 and so on 1 by Rn. ಹೌದಲ್ಲ? This is correct. This is correct for n equivalent resistance. n number of resistance ಇದ್ದಾಗ ಈ ಫಾರ್ಮುಲಾ ಯೂಸ್ ಆಗುತ್ತೆ. Fine, you can see that here. ಈ ಕಂಡೀಷನ್ ಏನಾಗಿದೆ? All the resistors are equal. R1 is equal to R2 and every so on equal to Rn. Can I say this? Yes. ಆ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ 1 by R equivalent ಹೋಗ್ಬಿಟ್ಟು 1 by R equivalent ಏನಾಗುತ್ತೆ? n by R ಆಗುತ್ತೆ. Yes, ಕಾಮನ್ ಇಲ್ಲೆಲ್ಲ ಕಾಮನ್ ಸೇಮ್ ಡಿನಾಮಿನೇಟರ್ ಇದೆ ಅಂದ್ರೆ what we do? We add the numerator. Adding the numerator, n number of terms ಇದೆ. So n by R will come. Reciprocal ತಗೊಂಡಾಗ ಏನು ಬರುತ್ತೆ? R equivalent is equal to R by n. Fine. What was it condition in series? Series ಅಲ್ಲಿ ಏನಿತ್ತು? R equivalent is equal to nr. Okay. Parallel ಅಲ್ಲಿ R by n. Okay. Parallel ಅಲ್ಲಿ R equivalent is equal to R by n. Series ಅಲ್ಲಿ R equivalent is equal to R into n or n into R. ಹೌದಾ? ಗೊತ್ತಾಯ್ತಾ? Yes, these are important formulas. Make this note. Okay. Next, shall we move next? ಹೋಗೋಣ ಅಲ್ಲ? ಗೊತ್ತಾಗ್ತಿದೆಯಲ್ಲ ಎಲ್ಲ ಕ್ಲಿಯರ್ ಆಗಿ? Yes. Okay. Here we have a question. Will the potential difference across R1, R2 and R3 are same or different? ಯಾವ ಕಾಂಬಿನೇಷನ್ ಇದು? ಪ್ಯಾರಲಲ್ ಕಾಂಬಿನೇಷನ್. ಹೌದಾ? ಏನು ಕೇಳ್ತಿದ್ದಾರೆ? Potential difference. Nothing but V. So V is same in parallel combination or it is different in parallel combination? ಏನಾಗುತ್ತೆ V? Write down the answer. Write the answer in the comment section. Potential difference. Just look at the image. What is potential difference? The difference of two regions potential A and B. ಎಲ್ಲದಕ್ಕೂ A and B same ತಾನೆ? Same points ತಾನೆ? ಇದಕ್ಕಾಗ್ಲಿ A and B are same. Then what is the answer? It's same. ಅಲ್ವಾ? Current ಏನಾಗುತ್ತೆ? Different. So I is different, V is same in parallel combination. Be careful. ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಡಯಾಗ್ರಾಮ್ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಏನು ಪಿಕ್ಚರ್ ಏನು ಕರೆಕ್ಟಾಗಿ ಗೊತ್ತಾಗುತ್ತೆ. ಸುಮ್ಮನೆ ಡಯಾಗ್ರಾಮ್ ಇಲ್ದಂಗೆ ಹಾಗೆ ಥಿಂಕ್ ಮಾಡಕ್ಕೆ ಹೋದರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇದೆ. ಸೊ ವೆನೆವರ್ ಯು ಗೆಟ್ ಕ್ವೆಶ್ಚನ್ ಆರ್ ಎನಿಥಿಂಗ್ ರಿಲೇಟೆಡ್ ಟು parallel and series combination, just draw it. Fine? Okay. Next. So find the mistake if 3 bulbs are connected in parallel, okay, and one of them gets fused, then none of the bulbs will glow. Is it true? ಹೇಳಿ, ಕಮೆಂಟ್ ಮಾಡಿ. ಕರೆಕ್ಟಾ ತಪ್ಪಾ ಈ ಸ್ಟೇಟ್ಮೆಂಟು? ತಪ್ಪಿದ್ರೆ ಎಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಬೇಕು. If it is wrong, tell me where it is wrong. Okay? Just write down in the comment. Okay? Just pause this video and write. Okay? Let's continue. None of the bulb will glow is wrong. ಯಾಕಂದ್ರೆ series combination ಆಗಿದ್ರೆ ಈ statement correct ಆಗ್ತಿತ್ತು. So, in series combination if I draw, so this is a bulb. Okay? And here we have another bulb. Okay na? Don't concentrate on the drawing. Concentrate on the concept. Okay? B1 ಇಲ್ಲಿದೆ, B2 ಇಲ್ಲಿದೆ. ಈ ಬಲ್ಬ್ ಕೆಟ್ಟೋಯ್ತು ಅಂತ ಅನ್ಕೊಳ್ಳಿ. ಓಕೆನಾ? ಇಲ್ಲಿ ಏನಿದೆ? ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. ಫ್ಲೋ ಆಫ್ ಚಾರ್ಜಸ್ ಏನಾಗ್ಬಿಡುತ್ತೆ? ಇದು ಫ್ಲೋ ಆಗಲ್ಲ, ಕಂಟಿನ್ಯೂ ಆಗಲ್ಲ. ಸೊ ಈ ಬಲ್ಬ್ ಕೂಡ ಗ್ಲೋ ಆಗಲ್ಲ. ಬಟ್ ಇನ್ ಪ್ಯಾರಲಲ್ ಕಾಂಬಿನೇಷನ್, ಸೊ ದಿಸ್ ಈಸ್ ಅ ಬಲ್ಬ್ and here we have another bulb. Fine. What happens in parallel combination? ಇಲ್ಲಿ ಒಂದು ಬಲ್ಬ್ ಕೆಟ್ಟೋಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಕರೆಂಟ್ ಫ್ಲೋಸ್, ಓಕೆ, ಲೈಕ್ ದಿಸ್. ಇಸ್ ದೇರ್ ಡಿಸ್ಟರ್ಬೆನ್ಸ್ ಇನ್ ದ ವೇ? ನೋ. ಒಂದು ಬಲ್ಬ್ ಕೆಟ್ಟೋದ್ರು ಇನ್ನೊಂದು ಬಲ್ಬ್ ಗ್ಲೋ ಆಗುತ್ತೆ. ಸೊ ವಿ ಯೂಸ್ ಪ್ಯಾರಲಲ್ ಕಾಂಬಿನೇಷನ್ ಮೋರ್ ಇನ್ ದ ಹೋಮ್ಸ್, ಬಿಲ್ಡಿಂಗ್ಸ್ ಅಲ್ಲೆಲ್ಲ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಯಾಕಂದರೆ ಒಂದು ಇನ್ಸ್ಟ್ರೂಮೆಂಟ್ ಕೆಟ್ಟು ಹೋದ್ರು ಇನ್ನೊಂದು ಇನ್ಸ್ಟ್ರೂಮೆಂಟಿಗೆ ಎಫೆಕ್ಟ್ ಆಗಬಾರ್ದು ಅಂತ.
ಸೀರೀಸ್ ಅಲ್ಲಿ ಹಾಗಾಗಲ್ಲ, ಇಟ್ ವಿಲ್ ಸ್ಟಾಪ್, ಎವ್ರಿ ಬಲ್ಬ್ ವಿಲ್ ಆಫ್. ಓಕೆನಾ? ತಿಳಿತಿದೆ ಅಲ್ಲ ಸೀರೀಸಿಗೂ ಪ್ಯಾರಲಲ್ಗೂ ಏನ್ ಡಿಫ್ರೆನ್ಸ್ ಅಂತ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿ ಕೇರ್ಫುಲ್. ಹೇಳಿದ್ದೆಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ಜಸ್ಟ್ ಕೀಪ್ ಇಮ್ಯಾಜಿನೇಷನ್ ಅಲ್ಲಿ ಫಿಟ್ ಆಗಬೇಕು. ಜಸ್ಟ್ ಕೇಳ್ದೆ ಬಿಟ್ಟೆ ಅಂತ ಆಗಬಾರ್ದು. ಓಕೆ, ಜಸ್ಟ್ ಡೌಟ್ ಟೈಮ್. ಸೊ ಫಸ್ಟ್ ನಿಮ್ಮ ಡೌಟ್ಸ್ನ ಕಮೆಂಟ್ ಮಾಡಿಬಿಡಿ. ಓಕೆನಾ? ನೆಕ್ಸ್ಟ್ ಸೆಷನಲ್ಲಿ ಆ ಡೌಟ್ಸ್ನ ಸಾಲ್ವ್ ಮಾಡೋಣ. ಬಿಫೋರ್ ನಾನು ಹೇಳೋಕ್ಕಿಂತ, ನಾನು ಡೌಟ್ಸ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿರೋ ಡೌಟ್ನ ಕಮೆಂಟ್ ಮಾಡಿ. ಓಕೆ, ಜಸ್ಟ್ ಪಾಸ್ ದಿಸ್ ವಿಡಿಯೋ ಆ್ಯಂಡ್ ರೈಟ್ ಡೌನ್ ದ ಕಮೆಂಟ್ಸ್. ವಾಟ್ ಆರ್ ದ ಡೌಟ್ಸ್ ಯು ಹ್ಯಾವ್ ರಿಗಾರ್ಡಿಂಗ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಥವಾ ಈ ಸೆಷನಿನ ಡೌಟ್ಸ್ನ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಫೈನ್, ಲೆಟ್ಸ್ ಮೂವ್. How to differentiate between series and parallel combination. ಈಗ ಇದು ಸೀರೀಸು, ಇದು ಪ್ಯಾರಲಲ್ ಅಂತ ಹೇಗೆ ಹೇಳ್ತೀರಾ? ಬೈ ಸೀಯಿಂಗ್ ದ ಡಯಾಗ್ರಾಮ್ಸ್, 1 ಪಾಯಿಂಟ್. ಬೈ ಸೀಯಿಂಗ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್ ವ್ಯಾಲ್ಯೂ ಹೇಳ್ಬೋದಲ್ಲ. ಕರೆಂಟ್ ಸೇಮ್ ಇದೆ ಅಂದರೆ ಅದು ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೀರಾ, ವೋಲ್ಟೇಜ್ ಸೇಮ್ ಇದೆ ಅಂದರೆ ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳ್ತೀರಾ ಅಲ್ವಾ? ಡನ್. 2 ಡಿಫ್ರೆನ್ಸಸ್. ಮತ್ತೆ ಹೇಗೆ? ಬೈ ದ ಕನೆಕ್ಷನ್ಸ್, ಅಂದರೆ ಎರಡು ಎಂಡು ಕನೆಕ್ಟ್ ಆಗಿದೆ ಅಂದರೆ ಪ್ಯಾರಲಲ್ ಕಾಂಬಿನೇಷನ್, ಓನ್ಲಿ ಒನ್ ಆಫ್ ದ ಎಂಡ್ಸ್ ಆರ್ ಕನೆಕ್ಟೆಡ್ ಅಂದರೆ ಸೀರೀಸ್ ಕಾಂಬಿನೇಷನ್. ಓಕೆ, ಎಸ್ ಹೇಳ್ಬೋದು. ಈಗ ಯಾವ ಸರ್ಕ್ಯೂಟ್ ನೋಡಿದ್ರು ನೀವು ಹೇಳ್ಬೋದಲ್ಲ, ವಿಚ್ ಈಸ್ ಸೀರೀಸ್ ಆ್ಯಂಡ್ ವಿಚ್ ಈಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಫೈನ್. ನೆಕ್ಸ್ಟ್, ಕ್ಯಾನ್ 2 voltmeters be connected adjacent to each other in parallel to the resistance? ರೆಸಿಸ್ಟೆನ್ಸಿಗೆ ಪ್ಯಾರಲಲ್ ಆಗಿ 2 ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ಬೋದಾ ಅಂದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ಓಕೆ, ಐ ಆಮ್ ಕನೆಕ್ಟಿಂಗ್ ಅ ವೋಲ್ಟ್ ಮೀಟರ್ ಹಿಯರ್, ರೈಟ್? ಇದು 1 ವೋಲ್ಟ್ ಮೀಟರ್. ಕನೆಕ್ಟಿಂಗ್ ಅಡ್ಜಸೆಂಟ್ ಅಂದ್ರೆ ಏನು? ಪಕ್ಕ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ನೋ, ಇಲ್ಲಿ ಕೂಡ ಇನ್ನೊಂದು ವೋಲ್ಟ್ ಮೀಟರ್ ಹಾಕಿದ್ರೆ ಏನಾಗುತ್ತೆ? ಅದೇ ಸೇಮ್ ರೀಡಿಂಗೇ ಇರುತ್ತೆ ಬಿಟ್ವೀನ್ ದೀಸ್ ಪಾಯಿಂಟ್ಸ್ ಅಲ್ವಾ? ಸೊ ಇಟ್ಸ್ ನಾಟ್ ರಿಕ್ವೈರ್ಡ್. What are the uses or examples of series and parallel combination? So now ನೋಡಿದ್ವಿ ಒಂದು ಬಲ್ಬ್. ಇನ್ ದ ಕೇಸ್ ಆಫ್ ಬಲ್ಬ್ಸ್ ವಿ ಸಾ ದ್ಯಾಟ್ ಏನಂತ, ಸೀರೀಸ್ ಅಲ್ಲಿ ಒಂದು ಬಲ್ಬ್ ಆಫ್ ಆಗಿಬಿಟ್ರೆ ಬೇರೆ ಎಲ್ಲನೂ ಲೂಸಸ್ ದರ್ ಕನೆಕ್ಷನ್. ಓಕೆನಾ? ಎಲ್ಲ ಕೆಟ್ಟೋಗಿ ಆಫ್ ಆಗಿಬಿಡುತ್ತೆ. ಬಟ್ ಪ್ಯಾರಲಲ್ ಅಲ್ಲಿ ವಿ ಸಿ ದ ಅಪ್ಲಿಕೇಶನ್ ದಟ್ ಈಸ್ ಇಟ್ ಈಸ್ ಯೂಸ್ಫುಲ್. ಒಂದು ಇನ್ಸ್ಟ್ರೂಮೆಂಟ್ ಕೆಟ್ಟು ಹೋದ್ರು ಬೇರೆ ಇನ್ಸ್ಟ್ರೂಮೆಂಟ್ಸು ರನ್ ಆಗ್ತಾ ಇರುತ್ತೆ. ಎಸ್, this is the use of series and parallel combination. Fine. Okay, so before moving ahead, don't forget to like this video. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆನಾ? ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ, ನಿಮಗೋಸ್ಕರ ಇನ್ನಷ್ಟು ಥಿಂಗ್ಸ್ನ ಹುಡುಕಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೇಯಲ್ಲಿ ಹೇಳಬೇಕು ಅಂತ ನಮಗೆ ಮೋಟಿವೇಶನ್ ಸಿಗುತ್ತೆ. ಓಕೆನಾ? ಅದಕ್ಕೋಸ್ಕರ ಲೈಕ್ ಮಾಡಬೇಕು. ಬೇರೆಯವರು ಕಲಿಬೇಕಲ್ಲ, ಸೊ ಅವ್ರು ನಿಮ್ಮ ಫ್ರೆಂಡ್ಸಿಗೂ ಕರ್ಕೊಂಬರ್ರಿ, ಶೇರ್ ಮಾಡಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ, ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ. ಹೌದಾ? ಸೊ ದಿಸ್ ಇಸ್ ಬೆನಿಫಿಟ್ ಫಾರ್ ಯು. ಓಕೆನಾ? ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಹೇಳೋದು. ಓಕೆ, ಎಸ್, ದಿಸ್ ಇಸ್ ಅ ಕ್ವಿಜ್ ಟೈಮ್. ಎಲ್ಲರೂ ರೆಡಿ ಆಗಿದ್ದೀರಾ ಕ್ವಿಜ್ಗೆ? ಓಕೆ, ಶಲ್ ಐ ಸ್ಟಾರ್ಟ್ ದ ಕ್ವಿಜ್? ಜಸ್ಟ್ ರೀಕಾಲ್ ದ ಕಾನ್ಸೆಪ್ಟ್ಸ್ ಫಾರ್ ಅ ವೈಲ್. ಏನೇನು ಓದಿದ್ವಿ? ಪ್ಯಾರಲಲ್ ಕಾಂಬಿನೇಷನ್ ಫಾರ್ಮುಲಾ ಏನು? ಓಕೆನಾ? ಕರೆಂಟ್ ಹೇಗಿರುತ್ತೆ? ಡಿಫ್ರೆಂಟ್ ಇರುತ್ತೆ. ವೋಲ್ಟೇಜ್ ಏನಿರುತ್ತೆ? ಸೇಮ್ ಇರುತ್ತೆ. ಎಸ್, ಲೆಟ್ಸ್ ಸ್ಟಾರ್ಟ್. When 2 resistors having resistance R1, R2 respectively are connected in parallel, their equivalent resistance is. ಎಷ್ಟು equivalent resistance? First you tell the answer. Write down the answer in the comment section. Pause this video. Write down the answer. Then check out this. Okay, ನಾನು ಹೇಗೆ ಸಾಲ್ವ್ ಮಾಡ್ತೀನಿ ಅಂತ ಆಮೇಲೆ ನೋಡ್ಬೋದು ನೀವು. ಫೈನ್. ಸೊ ಲೆಟ್ ಮಿ ರೈಟ್ ಡೌನ್. ಏನು ನಾವು ಈಕ್ವೇಶನ್ ಕಲ್ತಿರೋದು? 1/R equivalent is equal to 2 resistors having resistance R1, R2 respectively connected in parallel. Their equivalent resistance are given as R1 plus R2 ಅಲ್ವಾ? ಈ ಫಾರ್ಮುಲಾ. ಎಷ್ಟು ಜನ ಸಿ ಆಪ್ಷನ್ನ ಟಿಕ್ ಮಾಡಿದ್ದೀರಾ? ಎಷ್ಟು ಜನ ಸಿ ಆಪ್ಷನ್ನ ಟಿಕ್ ಮಾಡಿದ್ದೀರಾ ಹೇಳಿ. ಮತ್ತೆ ಯಾವ್ದು ಆಪ್ಷನ್? ಸೊ
ಆಪ್ಷನ್ ಸಿ ಇಸ್ ರಾಂಗ್. ಯಾಕೆ? ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಟರ್ಮ್, ಈಕ್ವಿವೆಲೆಂಟ್. ಇದು ಏನು? ರೆಸಿಪ್ರೋಕಲ್ ಆಫ್ ಈಕ್ವಿವೆಲೆಂಟ್. ದೆನ್ ವಾಟ್ ಈಸ್ ಈಕ್ವಿವೆಲೆಂಟ್? Okay, let me write here. I'll see. Okay, there is no okay. 1 by, sorry, equivalent is equal to R1 ಈ ಕಡೆ ಹೋಗುತ್ತೆ. Yes, it is just a max, basic max calculation, right? R1 R2 ಇದನ್ನ ನಾನು rearrange ಮಾಡಿ R1 plus R2 by R1 R2 ಹೌದಾ? ಸೊ ಈಗ ರೆಸಿಪ್ರೋಕಲ್ ತಗೊಳ್ಳಿ. ಆರ್ ಈಕ್ವಿವೆಲೆಂಟ್ ಏನಾಗುತ್ತೆ? R1 R2 by R1 plus R2 ಹೌದಾ? Is this right? Is this right? Which option? Option D is the correct answer. ಹೌದಾ? ಗೊತ್ತಾಗ್ತಿದೆ ಅಲ್ಲ? ಸ್ಟೆಪ್ ಬೈ ಸ್ಟೆಪ್ ಬೇಸಿಕ್ ಮ್ಯಾಥ್ನ ಯೂಸ್ ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆನಾ? ಪ್ರಾಬ್ಲಮ್ಸ್ ಫಿಸಿಕ್ಸ್ ಅಲ್ಲಿ ಮ್ಯಾಥ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್. ಓಕೆ, so the option D is the right answer. Find the equivalent resistance when two resistors of each 10 ohm are connected in parallel. ಏನು ಮಾಡ್ತಿದ್ದಾರೆ? ಟೂ ರೆಸಿಸ್ಟೆನ್ಸ್ನ ಕನ್ಸಿಡರ್ ಮಾಡಿ. ಫೈನ್, ಜಸ್ಟ್ ಡ್ರಾ ಇಟ್ ಸಿಂಪ್ಲಿ, ರಫ್ ಡಯಾಗ್ರಾಮ್. ಓಕೆ, ಎಷ್ಟಿದೆ ಟೂ ರೆಸಿಸ್ಟೆನ್ಸ್? 10 ohm, 10 ohm in parallel combination. Let's assume it's connected to some battery. Okay, so equivalent resistance ಎಷ್ಟು? Pause this video, write the answer and come back to this video. Okay na? Pause ಮಾಡಿ ಬರ್ದು next you can check with this. Fine. Okay, so let's write the formula first. R equivalent is equal to 2 resistance ಇದೆ, so R1 plus R2. Is this required? Is this required? ಇನ್ನೊಂದು ಫಾರ್ಮುಲಾ ಇತ್ತಲ್ಲ, ಸೇಮ್ R1 and R2 are equal. Then can I write R equivalent is equal to R by N? Is this right? So this will be N by R, taking reciprocal, R by N. So what is R? It is 10 2. Okay, so what's the answer? It is 5 ohm. Correct? Yes, ಈ ಫಾರ್ಮುಲಾದಿಂದನೂ ಮಾಡ್ಬೋದು. ಇದು ನೆನಪಾಗ್ತಿಲ್ಲ ಅಂದರೆ ಈ ಫಾರ್ಮುಲಾನು ಯೂಸ್ ಮಾಡ್ಬೋದು. And anything you can use, both are right. Okay na? Yes, ಅದು ಫಾರ್ಮುಲಾ ಎನ್ ಇಂದ ನೆನ್ಪು ಬರ್ತಿಲ್ಲ ಅಂತ ಸುಮ್ಮನೆ ಕ್ವೆಶ್ಚನ್ನ ಬಿಟ್ಟು ಬರಬಾರ್ದು. You can go with the simplest formula. Fine? Yes. Next, two resistance when connected in parallel give an equivalent resistance of 10 ohm. So what they have given? The equivalent resistance. Okay, R equivalent is equal to 10 ohm in parallel combination. Fine. One of the resistance has 30 ohm. So let me write it as R1 is equal to 30 ohm. Fine. Then find the value of other resistance. R2 na nanu find ಮಾಡಬೇಕು. Okay. So let me check for a slide. Yes. R1 ಎಷ್ಟು? So R equivalent ಎಷ್ಟು ಕೊಟ್ಟಿದ್ದಾರೆ? I'll solve it here. Okay, 10 and 30. So this is 10. This is 30. Don't miss the SI unit, that is symbol. Okay, R2 is equal to how much? So 1 by R equivalent is equal to 1 by R1 plus 1 by R2. Fine. Is this correct? Yes. Let me substitute the values. 1 by 10 is equal to 1 by 30 minus 1 by R2. R2 I have to calculate. R2 na ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಸೊ ನಾನೇನು ಮಾಡ್ತೀನಿ? R2 ನ ಈ ಕಡೆ ಕಳಿಸ್ತಿ. ಓಕೆ, ಏನಾಗುತ್ತಿದು? 1 by 30 minus 1 by 10. So let me check this. R equivalent is 10. Yes, equivalent is 10 ohm and the resistance is okay. So what will be this? It's 10 minus 30. Let's check. 300. Fine. Okay. Again ಮಾಡ್ತೀವಿ ನಾವು. So what is now? 20. Fine. By 300.
just cancel out these zeros. 2 ones are 15s are. So 1 by R2 is equal to 1 by 15. Yes, so R2 take reciprocal. What is R2? It is 15 ohm. Yes, we got the right answer. Correct answer bantala 15 ohm. Okay, fine. ಗೊತ್ತಾಯ್ತಲ್ಲ ಸಾಲ್ವ್ ಮಾಡೋದು ಹೇಗೆ ಅಂತ. ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದ್ರೆ ಫೈನಲ್ ಆನ್ಸರ್ ಬರುತ್ತೆ. ಓಕೆ, ಟೆನ್ಷನ್ ಮಾಡ್ಕೊಳೋದು ಏನು, ಅಯ್ಯೋ ಇಷ್ಟೊಂದು ಅವ್ರ ಈಕ್ವೇಷನ್ಸು, ನೀವು ಒಂದೊಂದೇ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಅನ್ಸುತ್ತೆ ಎಷ್ಟು ಈಸಿ ಇದೆಲ್ಲ ಈ ಪ್ರಾಬ್ಲಮ್ಮು ಅಂತ. ಓಕೆ, ಎಸ್. ಅಸರ್ಷನ್ ರೀಸನ್. Potential difference across each resistance is different. V different ante. So you write the answer, I will tell it afterwards. In a parallel circuit, ends of resistor are connected together. Howda? So write down the answer, pause the video and then continue with this video. Fine. So V different agiralla, parallel alli V same irutte. Howda? So A is false. Where? We can directly say. Second statement, ends of resistors are connected together. How do ends of the resistors are connected together? It's right. So R is true. Fine. Okay, let's move. So it's a summary time. ಏನೇನೆಲ್ಲ ಕಲ್ತ್ವಿ ಎಲ್ಲಾನು ಒಂದ್ಸಲ ಸಮ್ಮರೈಸ್ ಮಾಡ್ಬಿಡೋಣ. ಓಕೆನಾ? ಫೈನ್. ಓಕೆ. We came across combination of resistance. ಇವತ್ತು ನಾವು ಕಲ್ತಿರೋದು parallel resistance ಬಗ್ಗೆ. ಹೌದಾ? So parallel combination you can say. ಈ parallel combination ಅಲ್ಲಿ I ಏನಿತ್ತು, V ಏನಿತ್ತು? ಕಮೆಂಟ್ ಡೌನ್. ಈಗಿನೂ ಕೇಳಿದಿರಲ್ಲ, I ಸೇಮಾ ಡಿಫ್ರೆಂಟಾ, V ಸೇಮಾ ಡಿಫ್ರೆಂಟಾ, ಕಮೆಂಟ್ ಇಟ್. ಓಕೆ, ಮತ್ತೇನು ಕಲ್ತ್ವಿ? ಫಾರ್ಮುಲಾ ಟು ಕ್ಯಾಲ್ಕುಲೇಟ್ R equivalent. What is the formula of R equivalent in parallel combination? Write down in the comment section. Ade series andre series combination alli R equivalent eshtu? Okay, so write down R equivalent in parallel combination direct agi ಎಷ್ಟು ಬರುತ್ತೆ ಅಂತ. ಓಕೆನಾ? ಮತ್ತೇನು ಕಲ್ತ್ವಿ? ಸೀರೀಸ್ ಕಾಂಬಿನೇಷನ್ ಅಲ್ಲಿ ಒನ್ ಬಲ್ಬ್ ಫ್ಯೂಸ್ ಆದ್ರೆ ಇನ್ನೊಂದು ಕೂಡ ಕೆಟ್ಟು ಹೋಗುತ್ತೆ, ಗ್ಲೋ ಆಗೋದಿಲ್ಲ. ಬಟ್ ಪ್ಯಾರಲಲ್ ಅಲ್ಲಿ ಒನ್ ಇನ್ಸ್ಟ್ರೂಮೆಂಟ್ ಕೆಟ್ಟು ಹೋದ್ರು ಬೇರೆ ಎಲ್ಲ ಗ್ಲೋ ಆಗುತ್ತೆ. ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಇದನ್ನು ಕಲ್ತ್ವಲ್ಲ? ಓಕೆ, ಜಸ್ಟ್ ಪಾಸ್ ದಿಸ್ ವಿಡಿಯೋ, ರೈಟ್ ಡೌನ್ ದೀಸ್ ಆನ್ಸರ್ಸ್. ಆಫ್ಟರ್ ದಟ್ ಐ ವಿಲ್ ಆನ್ಸರ್ ಟು ದಿಸ್. ಓಕೆ, ಎಸ್, ಯು ಕ್ಯಾನ್ ಡೂ ದ್ಯಾಟ್. ಓಕೆನಾ? ಬರ್ದಿದ್ದೀರಾ? ಓಕೆ, ಲೆಟ್ ಮಿ ಟೆಲ್. ಹೇಳ ಆನ್ಸರ್ಸ್ ಏನಂತ. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಹೀಗೆ 2 ಡಿವಿಷನ್ಸ್ ಬರುತ್ತಲ್ವಾ, ಇಲ್ಲಿ I ಬರ್ತಾ ಇರುತ್ತೆ, 2 ಡಿವಿಷನ್ಸ್ ಬರುತ್ತೆ ಬಿಕಾಸ್ ಆಫ್ ರೆಸಿಸ್ಟೆನ್ಸ್ ಆರ್ ಅಟ್ಯಾಚ್ಡ್ ಪ್ಯಾರಲಲಿ. ಫೈನ್. ಎಸ್, ಸೊ ಇಲ್ಲಿ ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗುತ್ತೆ, I1 I2. ಸೊ ಕರೆಂಟ್ ಈಸ್ ನಾಟ್ ಸೇಮ್, ಇಟ್ ಈಸ್ ಡಿಫ್ರೆಂಟ್. ಹೌದಾ? ಎಸ್, ಇಟ್ ಈಸ್ ಡಿಫ್ರೆಂಟ್. ಬಟ್ ವೋಲ್ಟೇಜ್ ಏನು, ಈ ಪಾಯಿಂಟ್, ಎಸ್, ಮತ್ತೆ ಈ ಪಾಯಿಂಟ್ಸ್ ಆರ್ ಸೇಮ್. ಬೋತ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ, ಎರಡೂ ರೆಸಿಸ್ಟೆನ್ಸಿಗೂ ಪಾಯಿಂಟ್ ಎ ಮತ್ತು ಬಿ, ಹೌದು ತಾನೆ? ಸೊ ಇಟ್ ಈಸ್ ವೋಲ್ಟೇಜ್ ಈಸ್ ಸೇಮ್. ಎಸ್, ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್? ಇಟ್ ಈಸ್ 1 by R1 plus 1 by R2. ಲೆಟ್ ಮಿ ಜಸ್ಟ್ ರಬ್ ದಿಸ್. ಓಕೆ, ಏನಾಗುತ್ತೆ? 1 by R2. ಓಕೆ, it is 1 by R2. Then R equivalent ಏನಾಗುತ್ತೆ? Just cross multiplying and dividing R1 by R2 by R1 plus R2. Fine. Yes. Okay. Series ಅಲ್ಲಿ ಏನಿತ್ತು? R1 plus R2. Series combination ಅಲ್ಲಿ current same ಇರುತ್ತೆ, voltage different ಇರುತ್ತೆ. ಇದು difference. ಹೌದಾ? Yes. ಸೊ ದೀಸ್ ಆಲ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನಾಳೆ ಸೆಷನಲ್ಲಿ ಏನು ಮಾಡ್ತೀವಿ ಅಂದರೆ, ಇವತ್ತಿಗೆ ನಮ್ಮ ಚಾಪ್ಟರ್ ಕಂಪ್ಲೀಟ್ ಆಯಿತು. ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಟಾಪಿಕ್ಸ್. ಇಲ್ಲಿವರೆಗೂ ಯಾವುದೇ ಟಾಪಿಕಲ್ಲಿ ಡೌಟ್ ಇದ್ರೂ
ವಿಡಿಯೋನ ಚೆಕ್ ಮಾಡಿ. ಯಾರು ಹಿಂದಿನ ವಿಡಿಯೋ ಎಲ್ಲ ನೋಡಿಲ್ಲ, ನೋಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಅದರಲ್ಲೂ ಹೀಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಸೆಷನಲ್ಲಿ ಏನಿರುತ್ತೆ ಅಂದರೆ, ನೆಕ್ಸ್ಟ್ ಸೆಷನಲ್ಲಿ ಐ ವಿಲ್ ಸಮರೈಸ್ ಹೋಲ್ ಚಾಪ್ಟರ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ದಿನ ಏನು ಚಾಪ್ಟರ್ನ ಒಂದೊಂದೇ ಟಾಪಿಕ್ನ ಕ್ಲೀನಾಗಿ ಕಳ್ಕೊಂಡ್ವಲ್ಲ, ಅದನ್ನು ಒಂದ್ಸಲ ಸಮರೈಸ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಸೆಷನಲ್ಲಿ. ಅದ್ರ ಜೊತೆ ನ್ಯೂಮರಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ. 4 ಮಾರ್ಕ್ಸಿಗೆ ಯಾವ ಕಡೆಯಿಂದಾದರೂ ಕ್ವಶನ್ ಬರ್ಬೋದು. ಸೊ ಐ ವಿಲ್ ಪಿಕ್ ಸಮ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಓಕೆನಾ? ಆ ನ್ಯೂಮರಿಕಲ್ಸ್ನ ನಾಳೆ ಸಾಲ್ವ್ ಮಾಡೋಣ. ಸೊ ನಾಳೆ ತುಂಬ ಇಂಪಾರ್ಟೆಂಟ್ ಕ್ಲಾಸ್, ಬಿಕಾಸ್ ಹೋಲ್ ಸಮರಿ ವಿಲ್ ಬಿ ದೇರ್ ಇನ್ ಟುಮಾರೋ ಕ್ಲಾಸ್. ಓಕೆನಾ? ನಾಳೆ ಕ್ಲಾಸಲ್ಲಿ ಫುಲ್ ಚಾಪ್ಟರ್ ಸಮರಿ ಇರುತ್ತೆ. ಅದ್ರ ಜೊತೆ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಎಸ್, ದಟ್ಸ್ ಗೋಯಿಂಗ್ ಟು ಬಿ ವೆರಿ ಗ್ರೇಟ್. ನಿಮಗೆ ಹೆಲ್ಪ್ ಆಗಲಿ ಅಂತ ಇದು ಒಂದು ಎಕ್ಸ್ಟ್ರಾ ಸೆಷನ್ನ ನಾನು ಪ್ಲಾನ್ ಮಾಡಿದ್ದೀನಿ. ಓಕೆನಾ? ಎಸ್, ಇವತ್ತಿಗೆ ನಿಮ್ಮ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತಿದೆ. ಮಿಷನ್ ಅಚೀವ್ಡ್ ಫಾರ್ ದಿಸ್ ಚಾಪ್ಟರ್. ಓಕೆ, ವೆರಿ ಗುಡ್, ವೆರಿ ವೆಲ್ ಡನ್. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಚೆನ್ನಾಗಿ ಕಲ್ತಿದ್ದೀರಾ. ಇನ್ನು ಹಾಗೆ ಟೆಸ್ಟ್ನ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ತಾ ಇರಿ. ಓಕೆನಾ? ಇಂಪಾರ್ಟೆಂಟ್ ಕ್ವೆಶನ್ಸ್ನ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಫೈನ್. ಓಕೆ, ದ್ಯಾಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ. ನೆಕ್ಸ್ಟ್ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ, ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಫೈನ್. ಓಕೆ, ದೆನ್ ಸಿ ಯು. ಬಾಯ್ ಬಾಯ್.